ಅಮ್ಮ, ನನ್ನ ಕ್ಷಮಿಸು ತಾಯಿ, ಕ್ಷಮಿಸು. ಅಮ್ಮ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿರೋ 7 ಬಗ್ಗೆ ನೀವ್ಯಾಕಮ್ಮ ಬೇಜಾರಾಗ್ತಿದ್ದೀರಾ? ಮಾಡಿರೋ ತಪ್ಪಿಗೆ ಸಾರಿ ಕೇಳಕ್ಕೂ ಕೂಡ ಇವಳ ಅಹಂ ಅಡ್ಡ ಬರ್ತಿದ್ರೆ ಇಂಥವಳ ಜೊತೆ ಮಾತಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಾಮ್ಮ. ದೊಡ್ಡಮ್ಮ, ನಿಜವಾಗ್ಲೂ ನಾನು ಅತ್ತೆಗೆ ಕ್ಷಮೆ ಕೇಳ್ಬೇಕು ಅಂತ ಹೋಗಿದ್ದೆ. ನನ್ ಮಾತನ್ನ ನೀನಾದ್ರೂ ನಂಬು. ಹಾ ಸರಿ ಬಿಡು, ನಡ್ದಿದ್ದೇನೋ ನಡ್ದು ಹೋಯ್ತು ಬಿಡು. ಅದ್ಯಾ ಸುಮ್ನೆ ಚಿಕ್ಕ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡ್ಬೇಡ. ಒಂದು ಮಾತು, ಅತ್ತೆ ನನ್ನ ಕ್ಷಮಿಸಿ ಅಂತ ನೀನ್ ಕೇಳ್ಬೇಕಿತ್ತು. ಅತ್ಗೆ ಸೀನು ಇಷ್ಟು ಬೇಜಾರಾಗೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ದೊಡ್ಡಮ್ಮ, ಚಿಕ್ಕಮ್ಮ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಿದ್ದಾರಲ್ಲ. ನಾನು ಕಾಲೇಜಿಂದ ಬರ್ತಿದ್ದ ಹಾಗೆ ಹೋಗಿ ಅತ್ತೆಗೆ ಸಾರಿ ಕೇಳ್ತೀನಿ ಅಂದ್ರೆ ಚಿಕ್ಕಮ್ಮನೇ ಬೇಡ, ಅವರು ಚಳಿ ಜ್ವರ ಬಂದು ಮಲಗಿದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಅತ್ತೆಗೆ ಕ್ಷಮಾಪಣೆ ಕೇಳ್ಬೇಕು ಅಂತಾನೆ ಹೋಗಿದ್ದೆ. ನನ್ ಮಾತನ್ನ ನೀನಾದ್ರೂ ನಂಬು ದೊಡ್ಡಮ್ಮ. ನಾನ್ ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗದೆ ಹೋದ್ರು ದೊಡ್ಡಪ್ಪ ನೀನು ಹೇಳಿದ ಮೇಲೂ ಕೂಡ ನಾನು ಕ್ಷಮಾಪಣೆ ಕೇಳದೆ ಇರ್ತೀನ? ಹಲೋ. ಹಲೋ ರಾಜಲಕ್ಷ್ಮಿ. ಏನ್ರಿ ನೀವು ಹೀಗ್ ಮಾಡಿದ್ದೀರಲ್ಲ, ಇದು ಸರಿ ಇದೆ ಅನಿಸ್ತಾ ಇದ್ಯಾ? ನಾನೇನ್ ಮಾಡಿದೆ ರಾಜಲಕ್ಷ್ಮಿ? ಕಾಲೇಜಲ್ಲಿ ಆ ಪೋಸ್ಟರ್ಗಳು ಯಾಕೆ ಹಾಕಿದ್ದೀರಾ? ಅದನ್ನ ನೋಡ್ದವ್ರು ಏನ್ ಅನ್ಕೊಳ್ಬೇಕು? ಏನು ಅನ್ಕೋಬಾರ್ದು ಅಂತ ತಾನೆ ಅದರಲ್ಲಿ ಕ್ಲಿಯರ್ ಆಗಿ ನಾವು ಫ್ಯೂಚರ್ ಗಂಡ ಹೆಂಡತಿ ಅಂತ ಹಾಕಿರೋದು. ಅದ್ ಹೇಗ್ ಹಾಗೆ ಹೇಳ್ತೀರಾ? ಹಾ, ಅಷ್ಟಕ್ಕೂ ಯಾರಾದ್ರೂ ಅಂತ ಕೆಲಸ ಮಾಡ್ತಾರಾ? ನೀವ್ ಆ ಥರ ಮಾಡಿದ್ದು ನನಗಂತೂ ಇಷ್ಟ ಆಗ್ತಿಲ್ಲ. ಅದ್ರಲ್ಲಿ ತಪ್ಪೇನಿದೆ ರಾಜಲಕ್ಷ್ಮಿ? ನಮ್ಮಿಬ್ಬರಿಗೆ ಮದ್ವೆ ಮಾಡ್ಬೇಕು ಅಂತ ಮನೆಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ನಾನ್ ಕೊಟ್ಟಿರೋ ಸೀರೆ ಕೂಡ ಉಟ್ಕೊಂಡಿದ್ಯಾ, ನಾನ್ ಹಚ್ಚಿರೋ ದೀಪ ಕೂಡ ಕಲ್ಲಿ ಅಣಿಲ್ ಬಿಟ್ಟಿದ್ಯಾ. ಅಂದ್ರೆ ನಾವು ಭಾವಿ ಗಂಡ ಹೆಂಡತಿ ಅಂತ ಕನ್ಫರ್ಮ್ ಆದ ಹಾಗೆ ಅಲ್ವಾ? ಪೋಸ್ಟರ್ ಅಲ್ಲಿ ಅದೇ ವಿಷಯನ ಎಲ್ರಿಗೂ ಹೇಳಿರೋದು. ಮದ್ವೆ ಅಂತ ಅನ್ಕೊಂಡಿದ್ದಾರೆ, ಇನ್ನೂ ಆಗಿಲ್ಲ ಅಲ್ವಾ? ಮದ್ವೆನೇ ಆಗೋದ್ ಹಾಗಾದ್ ಹೇಗ್ ಪೋಸ್ಟರ್ಸ್ ಹಾಕ್ತೀರಾ? ಆಗದೆ ಇದ್ರು ಆಗತ್ತಲ್ವಾ ರಾಜಲಕ್ಷ್ಮಿ? ಆಮೇಲೆ ಆ ವಿಷಯನ ಕಾಲೇಜಲ್ಲಿ ಎಲ್ರಿಗೂ ಹೇಳೋದು ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ಅದಕ್ಕೆ ನಾನು ಈ ಐಡಿಯಾ ಮಾಡಿದೆ. ವೆಡ್ಡಿಂಗ್ ಕಾರ್ಡ್ಸ್ ಮಾಡ್ತಾರಲ್ಲ, ಅದೇ ತರ ಪ್ರೀ ವೆಡ್ಡಿಂಗ್ ಕಾರ್ಡ್ಸ್ ತರಾನೇ ವಾಲ್ ಪೋಸ್ಟರ್ ಹಾಕಿಸ್ದೆ. ಇದರಿಂದ ಇನ್ನೊಂದು ಉಪಯೋಗ ಕೂಡ ಇದೆ. ಕಾಲೇಜ್ ಅಂದ್ಮೇಲೆ ನಿನ್ನಂಥ ಅಂದವಾದ ಹುಡುಗಿ ಜೊತೆ ಮಾತಾಡಬೇಕು, ಪ್ರಪೋಸ್ ಮಾಡಬೇಕು, ಹೀಗೆ ಅವ್ರವ್ರ ಆಲೋಚನೆ ಅವ್ರವ್ರಿಗಿರುತ್ತೆ.
ಈಗ ಆ ಪೋಸ್ಟರಿಂದ ನಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ ಅರ್ಥ ಆಗೋದ್ರಿಂದ ನಿನ್ ತಂಟೆಗೆ ಅಲ್ಲಿ ಯಾರು ಕೂಡ ಬರೋದಿಲ್ಲ. ನನ್ ವಿಷಯದಲ್ಲಿ ತಪ್ಪು ಮಾಡಿದ್ರೆ ನನಗ್ ಕೋಪ ಬರಲ್ವಾ ಅಣ್ಣ? ಏನಕ್ಕಮ್ಮ ಕೋಪ? ಮನುಷ್ಯರನ್ನ ದೂರ ಮಾಡೋ ಕೋಪನ ಹತ್ರ ಬಿಡಬಾರ್ದು. ಅದು ಹತ್ರ ಇರೋರನ್ನ ದೂರ ಮಾಡುತ್ತಷ್ಟೇ. ರಾಜಲಕ್ಷ್ಮಿ, ಆದ್ಯಾನ್ ಕರ್ಕೊಂಡ್ ಬಾ ಹೋಗು. ಬಾ. ದೊಡ್ಡಪ್ಪ, ಏನಮ್ಮ ಹಸುವಿಲ್ಲ ಅಂದ್ಯಂತೆ? ಹೌದು ದೊಡ್ಡಪ್ಪ. ಹಸುವು ಇಲ್ವಾ? ಹಸುವಿದ್ರೂ ಸುಮ್ಮನೆ ಇದೆಯಾ? ಅದೇನು ದೊಡ್ಡಪ್ಪ? 4 ಜನ ಇದ್ದಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪ ಆಗ್ತಿರುತ್ತೆ. ಮನ್ಸಲ್ಲೇ ಇಟ್ಕೊಂಡು ಅದನ್ನ ಬೆಳೆಸಿ ದೊಡ್ಡದ್ ಮಾಡಿದ್ರೆ ಚಿಕ್ಕ ಸಮಸ್ಯೆನೂ ದೊಡ್ಡದಾಗುತ್ತಷ್ಟೆ. ಮನೆ ಎಷ್ಟು ದೊಡ್ಡದಾದ್ರೂ ಆ ಮನೆಗೆ ಎಷ್ಟು ಬಾಗ್ಲಿದ್ರೂ ಒಳಗಡೆ ಬರೋದಕ್ಕೆ ಹೆಬ್ಬಾಗಲು ಒಂದೇ ಇರೋದು.